ಸೆಟ್ ದೋಸೆ ಥರ ಮೃದುವಾದ ದೋಸೆನ ಬರೀ 3-4 ಸಾಮಾನು ಉಪಯೋಗಿಸಿ ಮಾಡ್ತಾಯಿದ್ದೀನಿ. ಬೇಸಿಗೆಗೆ ಹಿತಕರವಾದ ಒಂದು ದೋಸೆ ಇದು. ನಾನು ಮಾಡ್ತಾ ಇರೋದು ಸೌತೆಕಾಯಿ ದೋಸೆ. ದೋಸೆ ಜೊತೆಗೆ ಒಂದು ಸಿಂಪಲ್ ಆದ ಚಟ್ನಿನೂ ಮಾಡ್ತಾಯಿದ್ದೀನಿ. ನಾನಿಲ್ಲಿ 1 ಬಟ್ಲು ಅಕ್ಕಿ ತೊಗೊಂಡಿದ್ದೀನಿ. ದೋಸೆ ಅಕ್ಕಿ ಇದ್ದರೆ ತೊಗೊಳ್ಳಿ. ಅಕಸ್ಮಾತ್ ಇಲ್ಲ ಅಂದರೆ ಮಾಮೂಲಿ ಸೋನಾ ಮಸೂರಿಲೂ ಮಾಡಬಹುದು. ದೋಸೆ ಅಕ್ಕಿನಲ್ಲಿ ಚೆನ್ನಾಗಾಗತ್ತೆ. ಮೆಂತ್ಯ ಹಾಕ್ತಾಯಿದ್ದೀನಿ. ನೀರು ಹಾಕಿ 2 ಸಲ ಚೆನ್ನಾಗಿ ಅಕ್ಕಿ ತೊಳಿತೀನಿ. ನನಗೆ ತುಂಬ ಬೇಕಾದವರೊಬ್ಬರು ಹೇಳ್ತಾಯಿದ್ರು, ದೋಸೆ ಇಡ್ಲಿ ಎರಡೂ ಡಿಪೋ ಅಕ್ಕಿನಲ್ಲಿ ಅಂದರೆ ಪಾಲಿಷ್ ಆಗದೇ ಇರೋ ಅಕ್ಕಿಯಿಂದ ಮಾಡಿದ್ರೆ ತುಂಬ ಚೆನ್ನಾಗಿ ಆಗುತ್ತೆ ಅಂತ. ನಿಮಗೇನಾದರೂ ಈ ವಿಷಯದ ಬಗ್ಗೆ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಅಕ್ಕಿ ಮೆಂತ್ಯ ಎರಡನ್ನೂ ನೀರು ಹಾಕಿಬಿಟ್ಟು ಒಂದು 2-3 ಗಂಟೆಗಳ ಕಾಲ ನೆನೆಸ್ತೀನಿ. ಅಷ್ಟು ನೆನೆಸಿದ್ರೆ ಅಕ್ಕಿನ ಚೆನ್ನಾಗಿ ನುಣ್ಣಗೆ ರುಬ್ಬಬಹುದು. ಇವಾಗ ಅಕ್ಕಿ ಚೆನ್ನಾಗಿ ನೆಂದಿದೆ. ನಾನು 1 ಸೌತೆಕಾಯಿ ತೊಗೊಂಡಿದ್ದೀನಿ. ಆದಷ್ಟು ಎಳೆದಾದ ಸೌತೆಕಾಯಿ ತೊಗೊಂಡ್ರೆ ಒಳ್ಳೆಯದು. ಮತ್ತು ಸೌತೆಕಾಯಿ ತುದಿ ತೆಗೆದು ಕಹಿ ತೆಗಿತಾ ಇದ್ದೀನಿ. ಮತ್ತು ಸಿಪ್ಪೆನೂ ತೆಗಿತಾ ಇದ್ದೀನಿ. ಸೌತೆಕಾಯಿನೂ ಅಕ್ಕಿ ಜೊತೆ ರುಬ್ಬೋದ್ರಿಂದ ಬೇಕಾದರೆ ಸಿಪ್ಪೆ ಸಮೇತನೂ ಹಾಕಬಹುದು. ಈಗ ಸೌತೆಕಾಯಿನ ದೊಡ್ಡದಾಗಿ ಹೆಚ್ಕೊಳ್ತಾ ಇದ್ದೀನಿ. ಸೌತೆಕಾಯಿನ ಅಕ್ಕಿ ಜೊತೆ ರುಬ್ಬಕ್ಕೂ ಮೊದಲು ಒಂದು ಸಲ ರುಚಿ ನೋಡಿ. ಒಂದೊಂದು ಸಲ ಸೌತೆಕಾಯಿ ಕಹಿ ಇರುತ್ತೆ. ಸೌತೆಕಾಯಿ ಅಕಸ್ಮಾತ್ ಕಹಿ ಇದ್ದರೆ ಇಡೀ ದೋಸೆ ರುಚಿನೇ ಹಾಳಾಗ್ಬಿಡುತ್ತೆ. ನೋಡಿ, ಸೌತೆಕಾಯಿನ ಇಷ್ಟು ದೊಡ್ಡದಾಗಿ ಹೆಚ್ಚಿದ್ದೀನಿ. ನೆನೆದ ಅಕ್ಕಿ, ಮೆಂತ್ಯ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಮತ್ತು ಒಂದು ಅರ್ಧ ಬಟ್ಲು ಹಸಿ ಕಾಯಿ ತುರಿನೂ ಹಾಕ್ತಾಯಿದ್ದೀನಿ. ಮತ್ತು ಹೆಚ್ಚಿದ ಸೌತೆಕಾಯಿ ಹಾಕ್ತೀನಿ. ಇದನ್ನು ನುಣ್ಣಗೆ ರುಬ್ತಾಯಿದ್ದೀನಿ. ಅವಶ್ಯಕತೆ ಅನಿಸಿದ್ರೆ ನೋಡಿ ನೀರು ಹಾಕಿ. ಸೌತೆಕಾಯಿನಲ್ಲೇ ನೀರಿನ ಅಂಶ ಇರುತ್ತೆ, ಹಾಗಾಗಿ ನಾನು ನೀರು ಹಾಕದೇ ರುಬ್ತಾಯಿದ್ದೀನಿ. ನೀವು ಅಕಸ್ಮಾತ್ ಈ ದೋಸೆನ ತಕ್ಷಣ ಮಾಡಬೇಕು ಅಂತ ಇದ್ದರೆ ಈ ಹಂತದಲ್ಲಿ ಒಂದು ಸ್ವಲ್ಪ ರುಚಿಗೆ ಉಪ್ಪು ಮತ್ತು ಸೋಡಾ ಹಾಕಿ ದೋಸೆ ಮಾಡ್ಕೊಳ್ಬಹುದು. ಅಕಸ್ಮಾತ್ ಅರ್ಜೆಂಟ್ ಇಲ್ಲ, ಹುದುಗ್ ಬರ್ಸೋಕ್ಕೆ ಸಮಯ ಇದೆ ಅಂತಂದರೆ 8-10 ಗಂಟೆಗಳ ಕಾಲ ಇಟ್ಟು ಹುದುಗ್ ಬರೆಸಬೇಕು. ನಾನು ಹುದುಗ್ ಬರೆಸಿ ಮಾಡ್ತಾಯಿದ್ದೀನಿ. ಇದು ಮಾರನೇ ದಿನ ಬೆಳಗ್ಗೆ ದೋಸೆ ಹಿಟ್ಟು ನೋಡಿ ಈ ರೀತಿ ಇದೆ. ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಹುದುಗ್ ಬಂದಿದೆ ಅಂತ. ಆದರೆ ಹಿಟ್ಟು ಒಂದು ಸ್ವಲ್ಪ ಗಟ್ಟಿಯಾಗಿದೆ. ನಾನು ರುಚಿಗೆ ಉಪ್ಪು ಹಾಕಿಬಿಟ್ಟು ನೀರು ಹಾಕ್ತಾಯಿದ್ದೀನಿ. ಹಿಟ್ಟನ್ನು ಮಾಮೂಲಿ ದೋಸೆ ಹಿಟ್ಟಿನ ಹದಕ್ಕೆ ಸರಿ ಮಾಡ್ಕೊಳ್ತೀನಿ. ನೋಡಿ, ದೋಸೆ ಹಿಟ್ಟಿನ ಹದ ಈ ರೀತಿ ಇದ್ದರೆ ಸಾಕು. ದೋಸೆ ಮಾಡೋಕ್ಕೆ ಮೊದಲು ಒಂದು ಸಿಂಪಲ್ಲಾಗಿ ಚಟ್ನಿ ಮಾಡ್ಕೊಂಬಿಡ್ತೀನಿ. ಮಿಕ್ಸಿ ಜಾರ್ಗೆ ಶುಂಠಿ, ಹಸಿಮೆಣಸಿನ್ಕಾಯಿ, ಹಸಿ ಕಾಯಿ ತುರಿ, ಹುಣಸೆ ಹಣ್ಣು ಮತ್ತು ಒಂದು 2 ಚಮಚ ಹುರ್ಗಡ್ಲೆ, ಉಪ್ಪು ಮತ್ತು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ತಾಯಿದ್ದೀನಿ. ಎಣ್ಣೆ, ಸಾಸಿವೆ ಮತ್ತು ಇಂಗಿನ ಒಗ್ಗರಣೆ ಮಾಡಿ ಚಟ್ನಿಗೆ ಹಾಕ್ತಾಯಿದ್ದೀನಿ. ಬೇಕಾದರೆ ಕರಿಬೇವನ್ನು ಹಾಕಬಹುದು. ನಾನಿವತ್ತು ಹಾಕಿಲ್ಲ. ಈಗ ಚಟ್ನಿ ಸಿದ್ಧವಾಗಿದೆ. ಈಗ ಹೆಂಚು ಕಾಯಕ್ಕಿಟ್ಟಿದ್ದೀನಿ. ಕಾದ ಹೆಂಚಿಗೆ ಎಣ್ಣೆ ಸವರ್ಬಿಟ್ಟು ದೋಸೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಈ ದೋಸೆಗೆ ಹಿಟ್ಟನ್ನು ತುಂಬ ಅಗಲವಾಗಿ ಹುಯ್ಯಬಾರ್ದು. ನಾವೀಗ ಸೆಟ್ ದೋಸೆಗೆ ಮಾಡ್ತೀವಲ್ಲ ಆ ರೀತಿ ಮಾಡಬೇಕು. ಸ್ವಲ್ಪನೇ ಅಗಲ ಮಾಡ್ಕೊಳ್ಬೇಕು. ಎಣ್ಣೆ ಅಥವಾ ತುಪ್ಪ ಹಾಕಿ ಮುಚ್ಚಿಟ್ಟು ಬೇಯಿಸಬೇಕು. ಮತ್ತು ಈ ದೋಸೆನ ಹೆಂಚಿನಿಂದ ತೆಗೆಯೋದು ತುಂಬ ಏನು ಕಷ್ಟ ಆಗಲ್ಲ, ಸುಲಭವಾಗಿ ಬಂದುಬಿಡುತ್ತೆ. ಮುಚ್ಚಿಟ್ಟು ಬೇಯಿಸ್ತಾ ಇರೋದ್ರಿಂದ ಈ ಕಡೆ ತಿರುಗಿಸಿ ಬೇಯಿಸಲೇಬೇಕು ಅಂತಲೂ ಇಲ್ಲ. ನೋಡಿ, ಈಗ ದೋಸೆ ಆಗಿದೆ. ರುಚಿಯಾದ ಸೌತೆಕಾಯಿ ದೋಸೆ ಮತ್ತು ಚಟ್ನಿ ತಿನ್ನೋಕ್ಕೆ ಸಿದ್ಧವಾಗಿದೆ. ನಿಮಗೆ ಈ ದೋಸೆ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ ಹೇಗೆ ಬಂತು. ನಿಮ್ಮ ಮನೆಯಲ್ಲೆಲ್ಲರಿಗೂ ಇಷ್ಟ ಆಯ್ತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.